ನಮಸ್ಕಾರ. ಕೆಲವೊಮ್ಮೆ ಒಂದು ವಸ್ತುವಿನ ಅತಿದೊಡ್ಡ ಆಸ್ತಿ ಯಾವ್ದು ಗೊತ್ತಾ? ಅದು ಬಂದಿರೋ ಜಾಗ. ಹೌದು, ಆ ಹೆಸರು ಬರೀ ಒಂದು ಲೇಬಲ್ ಅಲ್ಲ, ಅದೊಂದು ಭರವಸೆ, ಒಂದು ಗುಣಮಟ್ಟದ ಗ್ಯಾರಂಟಿ. ಹಾಗಾದ್ರೆ ಒಂದು ಉತ್ಪನ್ನದ ಮೂಲವೇ ಅದರ ದೊಡ್ಡ ಶಕ್ತಿಯಾಗೋದು ಹೇಗೆ? ಬನ್ನಿ, ಈ ವಿವರಣೆಯಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆಯಿಂದ ಶುರು ಮಾಡೋಣ. ಡಾರ್ಜಿಲಿಂಗ್ ಟೀ. ಈ ಹೆಸರು ಕೇಳಿದ ತಕ್ಷಣ ಎಲ್ಲರ ಮನಸ್ಸಿಗೆ ಏನ್ ಬರುತ್ತೆ? ಬರೀ ಒಂದು ಪಾನೀಯ ಅಲ್ಲ, ಅದೊಂದು ಅನುಭವ ಅಲ್ವಾ? ಆದ್ರೆ ಯಾಕೆ ಬೇರೆಲ್ಲ ಚಹಾಗಳಿಗಿಂತ ಡಾರ್ಜಿಲಿಂಗ್ ಚಹಾ ಯಾಕೆ ಅಷ್ಟೊಂದು ವಿಶೇಷ? ಯಾಕೆ ಅಷ್ಟು ಬೆಲೆ ಬಾಳುತ್ತೆ? ಅದರ ಮೌಲ್ಯ ಇರೋದು ಕೇವಲ ಅದರ ರುಚಿಯಲ್ಲಿ ಮಾತ್ರ ಅಲ್ಲ, ಬದಲಾಗಿ ಅದರ ನಿರ್ದಿಷ್ಟ ಭೌಗೋಳಿಕ ಮೂಲ ಅಂದ್ರೆ ಹಿಮಾಲಯದ ಇಳಿಜಾರಿನಲ್ಲಿರೋ ಆ ವಿಶೇಷ ವಾತಾವರಣ ಮತ್ತು ಶತಮಾನಗಳಿಂದ ಅದು ಗಳಿಸಿರೋ ಖ್ಯಾತಿಯಲ್ಲಿ ಅಡಗಿದೆ. ಅದರ ಪ್ರತಿಯೊಂದು ಗುಣ ಕೂಡ ಆ ಜಾಗದ ಜೊತೆ ಬೇರ್ಪಡಿಸಲಾಗದ ಹಾಗೆ ಬೆಸ್ತ್ಕೊಂಡಿದೆ. ಸರಿ, ಈಗ ಡಾರ್ಜಿಲಿಂಗ್ ಚಹಾದ ಉದಾಹರಣೆಯಿಂದ ಒಂದು ದೊಡ್ಡ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ಈ ಅಧಿಕೃತ ಗುರುತಿಸುವಿಕೆಯನ್ನೇ ನಾವು ಭೌಗೋಳಿಕ ಸೂಚಕ ಅಥವಾ ಸರಳವಾಗಿ ಜಿಐ ಅಂತ ಕರೆಯೋದು. ಇದು ಒಂದು ರೀತಿ ಅಥೆಂಟಿಸಿಟಿಯ ಅಂದ್ರೆ ದೃಢೀಕರಣದ ಸ್ಟ್ಯಾಂಪ್ ಇದ್ಹಾಗೆ. ಹಾಗಾದ್ರೆ ಈ ಭೌಗೋಳಿಕ ಸೂಚಕ ಅಂದ್ರೆ ಅಧಿಕೃತವಾಗಿ ಏನರ್ಥ? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಪ್ರಾಡಕ್ಟ್ ಒಂದು ನಿರ್ದಿಷ್ಟ ಜಾಗದಿಂದ ಬಂದಿದೆ ಮತ್ತು ಆ ಜಾಗದ ಕಾರಣಕ್ಕೆ ಅದಕ್ಕೊಂದು ಸ್ಪೆಷಲ್ ಕ್ವಾಲಿಟಿ ಅಥವಾ ಹೆಸರು ಬಂದಿದೆ ಅಂತ ಸರ್ಟಿಫೈ ಮಾಡುವ ಒಂದು ಚಿಹ್ನೆ ಇದು. ಅಂದ್ರೆ ಇದು ಒರಿಜಿನಲ್, ಇದೇ ಜಾಗದ್ದು ಅಂತ ಹೇಳೋ ಒಂದು ಲೀಗಲ್ ಸ್ಟ್ಯಾಂಪ್ ಇದ್ಹಾಗೆ. ಈ ಜಿಐ ಟ್ಯಾಗ್ ಕೇವಲ ಚಹಾದಂತಹ ಕೃಷಿ ಮಾತ್ರ ಸೀಮಿತವಾಗಿಲ್ಲ. ಮೈಸೂರು ರೇಷ್ಮೆಯಂಥ ಕರಕುಶಲ ವಸ್ತುಗಳಿಂದ ಹಿಡಿದು ಅಲ್ಫೋನ್ಸೋ ಮಾವಿನಂಥ ಹಣ್ಣುಗಳವರೆಗೆ ಮತ್ತು ಬಗೆ ಬಗೆಯ ಆಹಾರ ಪದಾರ್ಥಗಳಿಗೂ ಇದನ್ನ ನೀಡಲಾಗುತ್ತೆ. ಇದರ ವ್ಯಾಪ್ತಿ ನಿಜಕ್ಕೂ ತುಂಬನೇ ದೊಡ್ಡದು. ಈ ಜಿಐ ಟ್ಯಾಗ್ಗೆ ತನ್ನದೇ ಆದ ಒಂದು ಪವರ್ ಇದೆ. ಆ ಶಕ್ತಿ ಬರೋದು ಕಾನೂನಿನ ಚೌಕಟ್ಟಿನಿಂದ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮತ್ತು ನಮ್ಮ ದೇಶದ ಮಟ್ಟದಲ್ಲಿ ಈ ಉತ್ಪನ್ನಗಳಿಗೆ ಯಾವ ರೀತಿ ರಕ್ಷಣೆ ಸಿಗುತ್ತೆ? ಬನ್ನಿ ನೋಡೋಣ. ನೋಡಿ, ಈ ರಕ್ಷಣಾ ವ್ಯವಸ್ಥೆ ಒಂದೇ ದಿನದಲ್ಲಿ ಬಂದಿದ್ದಲ್ಲ. 1995ರಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯ TRIPS ಒಪ್ಪಂದ ಇದಕ್ಕೆ ಒಂದು ಇಂಟರ್ನ್ಯಾಷನಲ್ ಸ್ಟೇಜ್ ಸಿದ್ಧಪಡಿಸಿತು. ಇದಾದ್ಮೇಲೆ ಭಾರತ 1999ರಲ್ಲಿ ತನ್ನದೇ ಆದ ಭೌಗೋಳಿಕ ಸೂಚಕಗಳ ಕಾಯ್ದೆಯನ್ನು ಜಾರಿಗೆ ತಂತು ಮತ್ತು 2003ರಲ್ಲಿ ಅದು ಅಧಿಕೃತವಾಗಿ ಜಾರಿಗೆ ಬಂತು. ಕೊನೆಗೆ 2004-05ರಲ್ಲಿ ಪೋಚಂಪಲ್ಲಿ ಇಕ್ಕತ್ ಭಾರತದ ಮೊಟ್ಟಮೊದಲ ಜಿಐ ಟ್ಯಾಗ್ ಪಡೆದ ಉತ್ಪನ್ನವಾಗಿ ಇತಿಹಾಸವನ್ನೇ ಸೃಷ್ಟಿಸಿತು. ಭಾರತದಲ್ಲಿ ಈ ಇಡೀ ಸಿಸ್ಟಮ್ ಅನ್ನ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್ಸ್ ಕಚೇರಿ ಮ್ಯಾನೇಜ್ ಮಾಡುತ್ತೆ ಮತ್ತು ಇದರ ರಿಜಿಸ್ಟ್ರಿ ಆಫೀಸ್ ಇರೋದು ಚೆನ್ನೈನಲ್ಲಿ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ರಕ್ಷಣೆ ಟೆರಿಟೋರಿಯಲ್, ಅಂದ್ರೆ ಭಾರತದಲ್ಲಿ ಕೊಟ್ಟ ಟ್ಯಾಗ್ ಭಾರತದಲ್ಲಿ ಮಾತ್ರ ವ್ಯಾಲಿಡ್ ಮತ್ತು ಇದನ್ನ ಬೇರೆಯವರಿಗೆ ಮಾರೋಕೆ, ವರ್ಗಾಯಿಸೋಕೆ ಆಗಲ್ಲ. ಇದು ಒಂದು ಸಮುದಾಯದ ಬೌದ್ಧಿಕ ಆಸ್ತಿ ಹಕ್ಕು. ಜಿಐ ಟ್ಯಾಗ್ ಬಗ್ಗೆ ಮಾತಾಡುವಾಗ ಒಂದು ಕಾಮನ್ ಕನ್ಫ್ಯೂಷನ್ ಆಗತ್ತೆ. ಇದು ಟ್ರೇಡ್ಮಾರ್ಕ್ ತರನಾ ಅಂತ? ಖಂಡಿತ ಇಲ್ಲ. ಇವೆರಡರ ನಡುವೆ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಬನ್ನಿ, ಅದನ್ನೀಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ವ್ಯತ್ಯಾಸ ನೋಡಿ. ಜಿಐ ಟ್ಯಾಗು ಒಂದು ಜಾಗವನ್ನ, ಒಂದು ಭೌಗೋಳಿಕ ಮೂಲವನ್ನ ಸೂಚಿಸುತ್ತೆ. ಆದ್ರೆ ಟ್ರೇಡ್ಮಾರ್ಕ್ ಒಂದು ಬ್ರ್ಯಾಂಡ್ ಅಥವಾ ಕಂಪನಿಯನ್ನ ಗುರುತಿಸುತ್ತೆ. ಇದನ್ನ ಹೀಗೂ ಹೇಳ್ಬೋದು, ಜಿಐ ಅನ್ನೋದು ಇಡೀ ಸಮುದಾಯದ ಹಕ್ಕು, ಅಲ್ಲಿರೋ ಎಲ್ರಿಗೂ ಸೇರಿದ್ದು. ಆದ್ರೆ ಟ್ರೇಡ್ಮಾರ್ಕ್ ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿಯ ಪ್ರೈವೇಟ್ ಪ್ರಾಪರ್ಟಿ. ಉದಾಹರಣೆಗೆ, ಡಾರ್ಜಿಲಿಂಗ್ ಚಹಾ ಒಂದು ಜಿಐ, ಆದ್ರೆ ಟಾಟಾ ಟೀ ಒಂದು ಟ್ರೇಡ್ಮಾರ್ಕ್. ಈ ಕ್ಲಿಯರ್ ಆಯ್ತಲ್ವಾ? ಸರಿ, ಈ ಕಾನೂನು, ಈ ರಕ್ಷಣೆ ಎಲ್ಲವೂ ಓಕೆ, ಆದ್ರೆ ಇದರಿಂದ ಸಿಗೋ ನಿಜವಾದ ಲಾಭ ಏನು? ಉತ್ಪಾದಕರಿಗೆ ಮತ್ತು ನಮ್ಮ ಎಕಾನಮಿಗೆ ಜಿಐ ಟ್ಯಾಗುಗಳು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಒಮ್ಮೆ ಒಂದು ಉತ್ಪನ್ನಕ್ಕೆ ಜಿಐ ಟ್ಯಾಗ್ ಸಿಕ್ಕ್ರೆ ಅದು ಬರೋಬ್ಬರಿ 10 ವರ್ಷಗಳ ಕಾಲ ಮಾನ್ಯವಾಗಿರುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದರಲ್ಲಿರೋ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ಈ 10 ವರ್ಷ ಆದ್ಮೇಲೆ ಅದನ್ನ ಮತ್ತೆ ರಿನ್ಯೂ ಮಾಡಬಹುದು. ಮತ್ತೆ 10 ವರ್ಷಕ್ಕೆ, ಹೀಗೆ ಎಷ್ಟು ಬೇಕಾದ್ರೂ ರಿನ್ಯೂ ಮಾಡ್ತಾ ಹೋಗ್ಬಹುದು. ಅಂದ್ರೆ ಒಂದು ಸಮುದಾಯ ತನ್ನ ಹೆಮ್ಮೆಯ ಪರಂಪರೆಯನ್ನ ತಲೆತಲಾಂತರಗಳ ಕಾಲ ಕಾಪಾಡಿಕೊಳ್ಳಬಹುದು. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಇದರಿಂದ ಸಿಗೋ ಪ್ರಯೋಜನಗಳು ಒಂದೆರಡಲ್ಲ. ನಕಲಿ ಪ್ರಾಡಕ್ಟ್ಸ್ಗಳಿಂದ ಕಾನೂನುಬದ್ಧ ರಕ್ಷಣೆ ಸಿಗುತ್ತೆ, ರಫ್ತುಗಳಿಗೆ ಉತ್ತೇಜನ ಸಿಗುತ್ತೆ, ನಮ್ಮ ಅಮೂಲ್ಯವಾದ ಸಾಂಪ್ರದಾಯಿಕ ಜ್ಞಾನವನ್ನ ಕಾಪಾಡಿಕೊಳ್ಳಬಹುದು, ಸ್ಥಳೀಯ ಉತ್ಪಾದಕರ ಆದಾಯ ಹೆಚ್ಚಾಗುತ್ತೆ ಮತ್ತು ಇದೆಲ್ಲ ಸೇರಿ ಒಟ್ಟಾರೆ ಗ್ರಾಮೀಣಾಭಿವೃದ್ಧಿಗೆ ದೊಡ್ಡ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಸೊ ಜಿಐ ಟ್ಯಾಗ್ ಅನ್ನೋದು ಕೇವಲ ಒಂದು ಲೇಬಲ್ ಅಲ್ಲ,
ಅದು ನಮ್ಮ ಸ್ಥಳೀಯ ಪರಂಪರೆಯನ್ನು ಗ್ಲೋಬಲ್ ಸ್ಟೇಜ್ನಲ್ಲಿ ಗುರುತಿಸಿ ರಕ್ಷಿಸೋ ಒಂದು ತುಂಬಾನೇ ಪವರ್ಫುಲ್ ಟೂಲ್. ನಾವು ಚಹಾದಿಂದ ಶುರು ಮಾಡಿದ್ವಿ, ಆದ್ರೆ ಭಾರತದ ಜಿಐ ಕಥೆ ಅಲ್ಲಿಗೆ ನಿಲ್ಲಲ್ಲ. ಭಾರತದ ಮೊದಲ ಜಿಐ ಟ್ಯಾಗ್ ಪಡೆದ ಪೋಚಂಪಲ್ಲಿ ಇಕ್ಕತ್, ಜಗತ್ಪ್ರಸಿದ್ಧ ಅಲ್ಫೋನ್ಸೋ ಮಾವು, ಕಾಂಚೀಪುರಂ ರೇಷ್ಮೆ, ಕೊಲ್ಹಾಪುರಿ ಚಪ್ಪಲಿ, ಬನಾರಸಿ ಸೀರೆ, ಹೀಗೆ ಈ ಲಿಸ್ಟ್ ದೊಡ್ಡಾಗ್ತಾನೆ ಹೋಗುತ್ತೆ. ಪ್ರತಿಯೊಂದು ತನ್ನದೇ ಆದ ಒಂದು ಯುನೀಕ್ ಕಥೆಯನ್ನ ಹೇಳುತ್ತೆ. ಈ ಕಾನ್ಸೆಪ್ಟ್ ಇನ್ನೂ ಕೂಡ ವಿಕಸನೆಗೊಳ್ಳುತ್ತಲೇ ಇದೆ. ಇತ್ತೀಚೆಗೆ ಬುಡಕಟ್ಟು ಸಮುದಾಯಗಳ ಉತ್ಪನ್ನಗಳಿಗೆ ಹೆಚ್ಚಿನ ರಕ್ಷಣೆ ನೀಡಲಾಗ್ತಿದೆ. ಆತ್ಮನಿರ್ಭರ್ ಭಾರತದಂತಹ ಯೋಜನೆಗಳನ್ನು ಬೆಂಬಲಿಸಲು, ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸಲು ಮತ್ತು ಆಯಾ ಪ್ರದೇಶಗಳಿಗೆ ಟೂರಿಸ್ಟ್ಗಳನ್ನು ಸೆಳೆಯಲು ಜಿಐ ಟೂರಿಸಂನಂತಹ ಹೊಸ ಐಡಿಯಾಗಳನ್ನು ಕೂಡ ಡೆವಲಪ್ ಮಾಡಲಾಗ್ತಿದೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಕೊನೆ ಪ್ರಶ್ನೆ. ಈ ಮೂಲಕ್ಕೆ, ಈ ಪರಂಪರೆಗೆ ಇಷ್ಟೊಂದು ಬೆಲೆ ಇದೆ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ನಮ್ಮ ಸುತ್ತಮುತ್ತ, ನಮ್ಮದೇ ಊರಲ್ಲಿ ಈ ರೀತಿ ರಕ್ಷಣೆ ಸಿಗ್ಬೇಕಾದ, ಜಗತ್ತಿಗೆ ಪರಿಚಯಿಸ್ಬೇಕಾದ ಅಂಥ ನಿಧಿ ಯಾವುದಿರ್ಬೋದು? ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?